50 ಪೈಸಾ ಹೋಗ್ಲಿ ಬಿಡಿ ಪರಂದಾಮನವ್ರೆ, ಜುಜುಬಿ 50 ಪೈಸಾ ತಾನೆ. ಏನ್ ಮಾಡ್ತಿದ್ದೀರಾ ನೀವು? ರೀ ಅಪ್ಪ ರೀ, ಆ ಮೋರಿ ಹೇಳಿದ್ರಲ್ರಿ ರೀ, ಅಪ್ಪ ಏನ್ ಗಲೀಜ್ ವಾಸನೆ ಹೊಡಿತಾ ಇದೆ ರೀ. ಅಯ್ಯೋ ಸೊಣ ಮುಚ್ಚ. ರೀ ರೀ ರೀ, ಅಯ್ಯೋ ಮೇಲ್ ಮಲ್ಕೊಂಡು ಒಳ್ಳಾಡ್ತಾ ಇದೀರಲ್ರಿ ರೀ, ಎಲ್ಲ ಹೋಗ್ತೀರಾ ರೀ? ರೀ ತಲೆಗೆಲ್ಲ ಸಿಗಾಕೊಂಡ್ಬಿಡಿ, ಬನ್ನಿ ಹೊರಗಡೆ. ಗಪ್ಪು ವಾಸನೆ ಹೊಡಿತಿದಲ್ರಿ, ಆ ಮೋರಿಲಿ ಯಾರ್ಯಾರ್ದು ಏನೇನು ಹೋಗಿದ್ಯೋ ರೀ. ಪರಂದಾಮನವ್ರೆ ಸಿಗಲ್ಲ, ಬನ್ರಿ ಹೊರಗಡೆ. ಸಿಕ್ಬಿಡ್ತು 50 ಪೈಸಾ ಸಿಕ್ಬಿಡ್ತು. ರೀ ರೀ ಪರಂದಾಮಯ್ಯನವ್ರೆ, ಏನ್ರಿ ಇದು ವೇಷ? ನೋಡ್ರಿ ನಿಮ್ ವೇಷ ನೋಡ್ಕೊಳ್ರಿ ರೀ, ಮೈಯೆಲ್ಲ ಕೆಸರಲ್ಲಿ ತುಂಬೋಗಿದ್ಯಲ್ರಿ, ಗಬ್ಬು ವಾಸನೆ ಹೊಡಿತಿದ್ಯಲ್ರಿ ರೀ. ಆ ಚಡ್ಡಿ ಹೋಗಿ ಸೋಪ್ ಎಷ್ಟು ಖರ್ಚಾಗತ್ತೆ ಗೊತ್ತೇನ್ರಿ ರೀ? ಸೋಪಾ? ನಾವು ಸೋಪೆ ಯೂಸ್ ಮಾಡಲ್ಲ. ಮತ್ತೆ ಚಡ್ಡಿ ಗಲೀಜಾಗಿದ್ಯಲ್ಲ, ಚಡ್ಡಿನ ತಗೊಂಡ್ ಕಲ್ಲಿಗೆ ಉಜ್ಬಿಡ್ತೀವಿ. ಹೌದಾ? ಮತ್ತೆ ಮೈಯೆಲ್ಲ ಗಲೀಜಾಗಿದ್ಯಲ್ಲ, ಕಲ್ ತಗೊಂಡ್ ಮೈ ಉಚ್ಕೊಂಡ್ಬಿಡ್ತೀವಿ. ಬಹಳ ಬುದ್ಧಿವಂತರು ಬಿಡಿ ನೀವು. ನಾನೇನ್ ಮಹಾ ಬುದ್ಧಿವಂತ? ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ ನನಗಿಂತಲೂ ಬುದ್ಧಿವಂತಲು. ಎಲ್ಲಿದಾರ ಅವರು? ಅಡಿಗೆ ಮನೆಯಲ್ಲಿ.